ಇದು ವಿಶ್ವ ರೈತ ದಿನಾಚರಣೆ. ಎಲ್ಲ ರೈತ ಸಂಘ ಒಕ್ಕೂಟ, ಹಸಿರು ಸೇನೆ, ಕರ್ನಾಟಕ ರೈತ ಸಂಘ ಎಲ್ಲರೂ ಸೇರಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಈ ವರ್ಷ ಗುಲ್ಬರ್ಗದಲ್ಲಿ ಮಾಡ್ತಾಯಿದ್ದಾರೆ. ಇಡೀ ವಿಶ್ವದ ರೈತರು ಒಂದಾಗಬೇಕು. ಆಹಾರದ ಉತ್ಪಾದನೆ ಅಷ್ಟೇ ಅಲ್ಲ, ಇಡೀ ಆರ್ಥಿಕತೆಯ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಅಭಿವೃದ್ಧಿ ಭಾಳ ಮುಖ್ಯ. ಯಾವುದೇ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. 1% ಗ್ರೋತ್ ಇನ್ ಅಗ್ರಿಕಲ್ಚರ್ 1% ಗ್ರೋತ್ ಇನ್ ಅಗ್ರಿಕಲ್ಚರ್ ವಿಲ್ ಲೀಡ್ ಟು 4% ಗ್ರೋತ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ 10% ಇನ್ ಸರ್ವಿಸ್ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಎರಡನೇದಾಗಿ, ಆಹಾರ ಉತ್ಪಾದನೆಯಲ್ಲಿ ಯಾವ ದೇಶ ಸ್ವಾವಲಂಬನೆ ಇರ್ತದೆ ಅದು ಸ್ವಾಭಿಮಾನ ದೇಶ ಆಗ್ತದೆ. ಯಾವ ದೇಶ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಇಲ್ಲ ಅದು ಸ್ವಾಭಿಮಾನಿ ದೇಶ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೃಷಿ ಭಾಳ ಮಹತ್ವದಿದೆ. ಇದು ಭಾರತ ದೇಶದ ಅಗ್ರಿಕಲ್ಚರ್ ಬಗ್ಗೆ ಹೇಳಬೇಕಾದ್ರೆ, ನಮಗೆ ಸ್ವತಂತ್ರ ಬಂದಾಗ 33 ಕೋಟಿ ಜನಸಂಖ್ಯೆ ಇತ್ತು. ಆಹಾರ ಉತ್ಪಾದನೆ ನಮಗೆ ಸಂಪೂರ್ಣವಾಗಿ ನಾವು ನಮ್ಮ 33 ಕೋಟಿ ಜನರಿಗೆ ಆಹಾರವನ್ನು ಒದಗಿಸೋಕ್ಕೆ ಸಾಧ್ಯ ಆಗಲಿಲ್ಲ. ವಿದೇಶದಿಂದ ಗೋಧಿ ಮತ್ತು ಅಕ್ಕಿಯನ್ನು ತರುವಂಥ ಪರಿಸ್ಥಿತಿ ಇತ್ತು. ಈಗ 130 ಕೋಟಿ ಆಗಿದೆ. ಆದರೆ ಆಹಾರ ಕೊಡುವಂಥ ಶಕ್ತಿ ನಮ್ಮ ದೇಶಕ್ಕೆ ಬಂದಿದೆ. ಅದು ಹಸಿರು ಕ್ರಾಂತಿಯಿಂದ ಆಗಿದೆ, ಅದು ನಮ್ಮ ರೈತರಿಂದ ಆಗಿದೆ. ವಿಪರ್ಯಾಸ ಏನು ಅಂತಂದರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಬೆಳೆಸಿರುವಂಥ ರೈತ, ಅವನ ಅಭಿವೃದ್ಧಿ ಇವತ್ತು ಕಾಣ್ತಾ ಇಲ್ಲ. ಹೀಗಾಗಿ ಹೊಸದಾಗಿ ರೈತ ಕೇಂದ್ರಿತವಾಗಿರುವಂಥ ಕೃಷಿಯ ಯೋಜನೆಗಳು ಮತ್ತು ಕೃಷಿಯ ಪಾಲಿಸಿಗಳು, ಅಗ್ರಿಕಲ್ಚರ್ ಪಾಲಿಸಿ ಫಾರ್ಮರ್ ಸೆಂಟ್ರಿಕ್ ಆಗಬೇಕು ಅಂತ, ರೈತ ಕೇಂದ್ರಿತವಾಗಿರುವಂಥ ಹೀಗೆ ಹಲವಾರು ವಿಚಾರಗಳು. ಮತ್ತು WTO ಬಂತು, ಅದರ ಪರಿಣಾಮ ನಮ್ಮ ದೇಶದಲ್ಲಿ ಆಹಾರ ಬೆಳೆಯುವಂತಾಗಿದೆ. ಆಮೇಲೆ ವಿಶೇಷವಾಗಿ ಆಯಿಲ್ ಸೀಡ್ಸ್ ಮತ್ತು ಬೇಳೆಯಲ್ಲಿ ನಾವಿನ್ನೂ ಸ್ವಾವಲಂಬನೆ ಆಗಬೇಕು. ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರೆ ಬೆಳಿತೇವೆ. ಆದರೆ ಈ ತೊಗರೆಗೆ ಸರಿಯಾದಂಥ ರೇಟ್ ಕೊಡೋದಕ್ಕೆ ಭಾಳ ದೊಡ್ಡ ನಮ್ಮ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ತೊಗರೆಗೆ ತಂದೆ ಆದಂಥ ಒಂದು ಮಹತ್ವ ಇದೆ, ಶೆಲ್ಫ್ ಲೈಫ್ ಜಾಸ್ತಿ ಇದೆ ತೊಗರೆಗೆ. ತೊಗರೆ ಸಲುವಾಗಿ ಒಂದು ಸ್ಪೆಷಲ್ಲಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕು. ತೊಗರೆಯ ಬೆಳೆಗಾರನ ಉಳಿಸೋ ಸಲುವಾಗಿ, ತೊಗರೆಯನ್ನು ಉಳಿಸೋ ಸಲುವಾಗಿ ವಿದೇಶದ ತೊಗರಿಯ ಜೊತೆಗೆ ಪೈಪೋಟಿ ಏನಿದೆ ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ಮಾಡಬೇಕಾಗ್ತದೆ. ಈ ಥರ ಹಲವಾರು ವಿಚಾರಗಳು ಚರ್ಚೆಗೆ ಅಲ್ಲಿ ಬರ್ತವೆ. ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ರೈತರು ಸೇರಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಹಿರಿಯ ರೈತ ಹೋರಾಟಗಾರರು ಎಲ್ಲರೂ ಅಲ್ಲಿದ್ದಾರೆ. ಅವರು ನನಗೆ ಆಹ್ವಾನವನ್ನು ಕೊಟ್ಟರು, ನೀವೇ ಬರಬೇಕು ಅಂತ. ರೈತರು ಇಂದ ಆಹ್ವಾನ ಬಂದಿದ್ದರಿಂದ ಮತ್ತು ಕಲಬುರಗಿಯಲ್ಲಿದ್ದರಿಂದ ನಾನು ಇವತ್ತು ಬಂದಿದ್ದೇನೆ, ಭಾಗವಹಿಸೋದಕ್ಕೆ ಬಂದಿದ್ದೇನೆ. ಏನು ಯಾವುದು ದ್ವೇಷ ಭಾಷೆ? ಹಿಂದೂ ಸಂಘಟನೆಯ ಮುಖಂಡರುಗಳು ಕೂಡ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ಅಂಕಿತ ಹಾಕ್ಕೊಡ್ಬೇಕು. ನಿಮ್ಮ ಸ್ಟ್ಯಾಂಡ್ ಏನು? ನಮ್ಮ ಒಂದು 7-8 ಸತಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ. ಇದೊಂದು ದಮನಕಾರಿಯಾಗಿರುವಂಥ ಕಾನೂನು. ದ್ವೇಷ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ವಿರೋಧವಾಗಿರುವಂಥದ್ದು. ಎರಡನೇದಾಗಿ, ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಇವತ್ತು ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ, ಶೂನ್ಯ ಆಗಿದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತು ಎಲ್ಲ ಆಫೀಸ್ನಿಂದ, ಹಳ್ಳಿಯಲ್ಲಿರುವಂಥ ಪಂಚಾಯತಿಯಿಂದ ಹಿಡಿದು ಬೆಂಗಳೂರಿನ ವಿಧಾನಸಭೆಯ 3ನೇ ಮಹಡಿವರೆಗೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇದೆ.
ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಕಾನೂನು ತಂದಿದ್ದಾರೆ. ಈಗಾಗಲೇ ಏನು BNS ಕಾನೂನು ಇದೆ ಅದರಲ್ಲಿ ಈ ಥರ ಒಂದು ರೀತಿಯಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಭಾಷಣಗಳು ಮಾಡಿದರೆ ಈಗಾಗಲೇ ಶಿಕ್ಷೆ ಮಾಡುವಂಥ ಕಾನೂನು ಇದೆ ಈಗಾಗಲೇ. ಮತ್ತು ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಏನಿದೆ? ಈ ವಿಶೇಷ ಕಾನೂನಲ್ಲಿ ಶಿಕ್ಷೆ 1 ವರ್ಷದಿಂದ 10 ವರ್ಷ, ಅಂದರೆ ನಾನ್ ಬೇಲೇಬಲ್ ಇದು ಸೆಕ್ಷನ್ ಇದು. ಅಂದರೆ ನೀವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ನಿಮ್ಮನ್ನ ಒಳಗೆ ಹಾಕ್ಬೋದು. ನಿಮ್ಮ ಮೇಲೆ ಭಾಳ ಪ್ರೀತಿ ಇತ್ತಂದ್ರೆ 10 ವರ್ಷ ನಿಮ್ಮ ಒಳಗೆ ಹಾಕ್ಬೋದು. ಎಲ್ಲಾದರೂ ಉಂಟಾ? ಯಾವ ದೇಶದಲ್ಲೂ ಇಲ್ಲ. ಎಮರ್ಜೆನ್ಸಿಯಲ್ಲೂ ಕೂಡ ಹಿಂಗಿರಲಿಲ್ಲ. ಇದು ಅಘೋಷಿತ ಅಲ್ಲ, ಇದು ಘೋಷಿತವಾಗಿರುವಂಥ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಬರ್ತಾ ಇದೆ. ಇದ್ರ ವಿರುದ್ಧ ಎಲ್ಲ ಸ್ತರಗಳಲ್ಲಿ ಹೋರಾಟ ಮಾಡ್ತಾಯಿದ್ದೇವೆ. ಗವರ್ನರ್ಗೆ ಆಗಲೇ ನಾನು ಕೂಡ ಭೇಟಿಯಾಗಿ ಕಾನೂನಿನ ಅಲ್ಲಿರುವಂಥ ಸಂವಿಧಾನ ವಿರೋಧವಿರುವಂಥ ಅಂಶಗಳನ್ನು ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಇದರ ಯಾವುದೇ ಏನು ಗೊಂದಲ ಏನಿಲ್ಲ, ಅದರಲ್ಲಿ ಏನು ಗೊಂದಲ ಇಲ್ಲ. ನಮ್ಮಲ್ಲಿ ಯಾವುದೂ ಈಗ ಚರ್ಚೆ ಇಲ್ಲ. ನಾವು ಈಗ ಸಂಪೂರ್ಣವಾಗಿ ನಮ್ಮ ಲಕ್ಷ್ಯ ಈ ಸರ್ಕಾರದ ವಿರುದ್ಧ ಜನಸ್ತಮವನ್ನು ಎಚ್ಚರಿಸಿ ಜನ ಆಂದೋಲನ ಮಾಡೋ ಸಲುವಾಗಿದ್ದೇವೆ. ಈಗಾಗಲೇ ಇವತ್ತು ನಾಳೆ ನಮ್ಮೆಲ್ಲ ಘಟಕಗಳು ಕೂಡ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ನಿರಂತರವಾಗಿ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಈಗಾಗಲೇ ನಮ್ಮದು ಹಳೆ ಬೇರು ಹೊಸ ಚಿಗುರು ಎರಡೂ ಇದೆ ಈ ಪಕ್ಷದಲ್ಲಿ. ಆ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಬೆನ್ನರ ಬಣ ಅವರು ರಾಜ್ಯದ BJPಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಸದುದ್ದೇಶದಿಂದ ಮಾಡಿದ್ದಾರೆ ಹೊರತಾಗಿ ಯಾರ್ದಾರ ವಿರುದ್ಧ ಅವರೇನು ಇವತ್ತು ಪ್ರಯತ್ನಗಳನ್ನು ಮಾಡಿಲ್ಲ. ಅವ್ರ ಹೇಳಿಕೆಗಳು ಎಲ್ಲಾದರೂ ನೋಡಿದ್ದೀರಾ ನೀವು? ಅಷ್ಟು ಪ್ರಜಾಪ್ರಭುತ್ವದಲ್ಲಿ ಅಷ್ಟಿದ್ದೇ ಇರ್ತದೆ ಅದೆಲ್ಲ. ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬಂದಿಲ್ಲ, ಬರೋದಿಲ್ಲ. ಕಂಕೂರವರು ಭಾಳ ದೊಡ್ಡ ರಾಜಕೀಯ ಪರಿಣಿತರಪ್ಪ. ಅವ್ರ ಮಾತಿಗೆ ನಾವು ವಿಶ್ಲೇಷಣೆ ಹೇಳಿದ್ರೆ, ಆದರೆ BJP ಮಾತ್ರ ಎಲ್ಲ ಸಂದರ್ಭದಲ್ಲೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡಿದೆ, ವಿಧಾನಸಭೆ ಒಳಗಡೆನೂ ಮಾಡಿದೆ, ಹೊರಗಡೆನೂ ಮಾಡಿದೆ, ಪರಿಣಾಮಕಾರಿಯಾಗಿ ಮಾಡಿದೆ. ಸರ್, ಈ ರೇಟ್ ಸರ್ ನಮ್ಮ ಕಡಿಮೆ ಆಗಲಿಕ್ಕೆ ಮತ್ತು ಕೆಲವು ನಿರ್ಣಯಗಳು ಬಂದು ಈಗ ಆಮದ ಮೇಲೆ ಸುಂಕ ಇರಿದ್ರೆ ಅದು ಏನಾದ್ರು ಎಫೆಕ್ಟ್ ಆಗುತ್ತೆ ಸರ್ ನಮಗೆ ರೈತರು ಸಿಗ್ಬೋದು? ಅಲ್ಲ, ಅದು ನೋಡಿ, ಈಗ ಸ್ಥಳೀಯವಾಗಿ ರೇಟನ್ನು ಸ್ಥಿರಗೊಳಿಸೋ ಸಲುವಾಗಿ ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕು. MSP ಪ್ರಕಾರ ಮಾಡಬೇಕು. ಆ MSP ಪ್ರಕಾರ ಇವರು ಮಾರ್ಕೆಟ್ ಇಂಟರ್ವೆನ್ಷನ್ ಆಗಿಲ್ಲಲ್ಲ ಇದುವರೆಗೂ. ಮಾರ್ಕೆಟ್ ಇಂಟರ್ವೆನ್ಷನ್ ಇವರು ಆದ್ರೆ ತಾನೇ ಸ್ಥಿರವಾಗೋದು. ಇಲ್ಲ, ಮುಕ್ತ ಮಾರ್ಕೆಟಿಗೆ ಸರ್ ನೀವು ವಿದೇಶದಿಂದ ಆಮದು ಮಾಡ್ಕೋತಾರೆ, ಅದ್ರ ಶುಲ್ಕ ಇರಬೇಕು ಸರ್. ಅಲ್ಲ, ಅದು ಸಪ್ಲೈ ಮತ್ತು ಡಿಮಾಂಡ್ ಮೇಲೆ ಒಂದೊಂದು ಸತಿ ಕೊರತೆ ಆಗುತ್ತೆ ದೇಶದಲ್ಲಿ, ಒಂದೊಂದು ಸತಿ ಹೆಚ್ಚಾಗ್ತದೆ, ಅದ್ರ ಮೇಲೆ ಇರ್ತದೆ. ಅದು ಒಂದೇ ಥರ ಇರೋದಿಲ್ಲ. ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸು ನಮ್ಮ ದೇಶಕ್ಕೆ ಬೆಳೆ ಕಮ್ಮಿ ಆದಾಗ ನಾವು ತೊಗೋಬೇಕಾಗುತ್ತೆ, ಜಾಸ್ತಿ ಆದಾಗ ನಿಲ್ಲಿಸ್ಬೇಕಾಗುತ್ತೆ. ಅದನ್ನು ಮಾಡ್ತಾರೆ. ಈಗ ಒಂದು ನಿಮಿಷ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಕಳೆದ ಬಾರಿ ಏನು ಹೇಳಿದರು? ಈ ಸಮಸ್ಯೆಯನ್ನು ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಅವರೇ ಅಧ್ಯಕ್ಷರಾಗಿ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಬಗೆಹರಿಸ್ತದೆ ಅಂತ ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಅವ್ರು ಹೇಳಿದ್ದಾರೆ, ಇದು ಅವರೇ ಸೃಷ್ಟಿ ಮಾಡಿದ್ದು, ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಅವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ. ಹೈಕಮಾಂಡ್ದಲ್ಲೇ ಗೊಂದಲ ಇದೆ, ಹೈಕಮಾಂಡ್ದಲ್ಲಿ 2 ಭಾಗ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ ಇಲ್ಲಿ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ಯಾವಾಗಲೂ ನೋಡ್ರಿ, ಹೈಕಮಾಂಡು ಯಾವಾಗ ಅಲ್ಲಿ ಅಧಿಕಾರದಾಗಿದ್ದಾಗ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಈಗ ಕರ್ನಾಟಕ ಕಾಂಗ್ರೆಸ್ಸಿನ ನಾಯಕರು ಭಾಳ ಪರಿಣಿತ ನಾಯಕರು ಇದ್ದಾರೆ. ಎಲ್ಲ ಇಲ್ಲಿಂದನೇ ATM ಆಗಿ ಇಲ್ಲಿಂದನೇ ಹೋಗುವಾಗ ಅವ್ರ ಮಾತು ಇವರೇ ಕೇಳ್ತಾರೆ. ನಿಂತೋಗಿದೆ, ಕುಂಠಿತ ಅಲ್ಲ, ಸಂಪೂರ್ಣವಾಗಿ ಕುಸ್ತೋಗಿದೆ. ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಏನಾರು ಸಮಸ್ಯೆ ಆದವ್ರು ಮೀಟಿಂಗ್ ಮಾಡೋದು ಒಂದೇ ಕೆಲಸ. ಮೀಟಿಂಗ್ ಆದಮೇಲೆ ಮುಂದೆ ಏನೂ ಕಾರ್ಯಗತ ಆಗೋದಿಲ್ಲ. ಈಗ ಮೆಕ್ಕೆಜೋಳ ಖರೀದಿ ಮಾಡಬೇಕು 10 ಲಕ್ಷ ಟನ್ ಅಂತ ಮೀಟಿಂಗ್ ಮಾಡಿದರು. ಇವತ್ತುವರೆಗೂ 50,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಖರೀದಿ ಮಾಡೋಕ್ಕಾಗಿಲ್ಲ. ಎಲ್ಲೂ ಖರೀದಿ ಮಾಡ್ತಾಯಿಲ್ಲ.
ಆರ್ಥಿಕವಾಗಿ ದಿವಾಳಿ ಆಗಿದ್ದಾರೆ. ಬೆಳೆ ಪರಿಹಾರ ಕೇಂದ್ರ ಸರ್ಕಾರ ಏನು ದುಡ್ಡು ಕೊಟ್ಟಿದೆ ಅಷ್ಟು ಕೊಟ್ಟುಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಹೀಗಾಗಿ ದುಷ್ಪರಿಣಾಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. 24 ತಾಸು ಬರೀ ನಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಒಬ್ಬರು, ಕುರ್ಚಿ ಕಸ್ಕೊಳ್ಳೋಕೆ ಒಬ್ಬರು, ಇದರಲ್ಲೇ ಇದೆ. ಸರ್, ಈಗ ಆಡಳಿತ ಪಕ್ಷದವರು ವಿಫಲರಾಗಿದ್ದಾರೆ. ಅವ್ರ ಹೇಳಿಕೆ ಬಗ್ಗೆ ನಾನೇನು ಕಮೆಂಟ್ ಮಾಡೋದಿಲ್ಲ. ಅವ್ರ ಹೇಳಿಕೆಗೆ ಅವರೇ ಜವಾಬ್ದಾರಿ. ಖಂಡಿತ. ಈಗಾಗಲೇ ನೋಡ್ರಿ, ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾಯಿಲ್ಲ, ಫಂಡ್ ಬರ್ತಾಯಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ನೋಡ್ರಿ, ಅವರು KPCC ವೈಸ್ ಪ್ರೆಸಿಡೆಂಟ್ ಪತ್ರ ಬರೆದಾರೆ, ಇದು ದುಷ್ಪರಿಣಾಮ ಆಗುತ್ತೆ ರಾಜ್ಯದ ಮೇಲೆ ಅಂತ. ಪರಮೇಶ್ವರರು ಹೇಳಿದ್ದಾರೆ ಅಧಿಕಾರಿಗಳಿಗೆ ಭಾಳ ರಾಂಗ್ ಸಂದೇಶ ಹೋಗ್ತಾ ಇದೆ ಅಂತ. ಸಹಜವಾಗಿ ಯಾವ ಸರ್ಕಾರ ಸ್ಥಿರವಾಗಿರೋದಿಲ್ವೋ ಆ ಸರ್ಕಾರದಿಂದ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಧಿಕಾರಿಗಳು ಇದರ ಲಾಭವನ್ನು ದುರ್ಲಾಭವನ್ನು ಎರಡು ತೊಗೊತಾರೆ. ಮಾಡ್ತೀವಿ ನಾವು ಇದರಲ್ಲಿ ಇದನ್ನ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಯಾವ ಕಾರಣಕ್ಕೂ ಮಾಡಿಕೊಡೋಲ್ಲ. ಕಾನೂನು ಯಾರ ಕೈಯಲ್ಲಿದೆ ಅನ್ನೋದು ಭಾಳ ಮುಖ್ಯ. ರಾಜಕೀಯ ಹಗೆತನ ಸಾಧಿಸುವಂಥ ಸರ್ಕಾರ ಇದ್ದಾಗ ಅದು ದುರುಪಯೋಗ ಬೇಕಾದಷ್ಟು ಆಗ್ಬೋದಲ್ಲ. ಯಾರ ಕೈಲಿದೆ ಅನ್ನೋ ಕಾನೂನು ಭಾಳ ಮುಖ್ಯ. ಈಗಾಗಲೇ BNS ಕಾನೂನಲ್ಲಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದೆಲ್ಲದಕ್ಕೂ ಇದೆ. ಮತ್ತು ವಿಶೇಷ ಕಾನೂನು ಯಾಕೆ ತಂದಿರಿ ನೀವು? ಅದು 10 ವರ್ಷ ಯಾಕೆ ಮಾಡಿದಿರಿ? ನಾನ್ ಬೇಲಬಲ್ ಯಾಕೆ ಮಾಡಿದಿರಿ? ಸರ್ಕಾರದ ನೀತಿಯ ಬಗ್ಗೆ, ಸರ್ಕಾರದ ನಿಯತ್ತು ಬಗ್ಗೆ ನಮ್ಗೆ ಸಂಶಯ ಬರ್ತಾಯಿದೆ. ಅಲ್ಲ, ಕಾನೂನಿನ ಚೌಕಟ್ಟನ್ನು ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತಂದರೆ, ಸರ್ಕಾರವನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದಿರೋವಂಥದ್ದು ಮಾಡಿದ್ದಾರೆ. ಈಗಾಗಲೇ ಇವರು ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ಆಗಿದ್ದಾವೆ. ಇವ್ರು ಕೇಸ್ ಹಾಕಿರೋದು ಹಿಂದೆಂದೂ ಯಾವ ಸರ್ಕಾರವೂ ಕೂಡ ಈ BNS ಕಾನೂನು ಅಡಿಯಲ್ಲಿ ಈಗ ಅವರು ಕೇಸ್ ಹಾಕಿದ್ರು, ಅವಕ್ಕೆಲ್ಲ ಸ್ಟೇ ಸಿಗ್ತಾಯಿದೆ ಹೈಕೋರ್ಟಲ್ಲಿ. ಅದಕ್ಕಾಗಿ ಈಗ ವಿಶೇಷ ಕಾನೂನು ತಂದಿದ್ದಾರೆ.